ನಮಸ್ಕಾರ ಬಂಧುಗಳೇ ಮತ್ತು ನಮ್ಮ ಪ್ರೀತಿಯ ಅಡಿಕೆ ಬೆಳೆಗಾರರೇ. ನಮ್ಮ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ರಾಜ್ಯದ ಮಲೆನಾಡು ಹಾಗೂ ಬಯಲು ಸೀಮೆ ಪ್ರದೇಶಗಳ ಜೀವನಾಡಿಯಾಗಿರುವ ಅಡಿಕೆ ಬೆಲೆಗೆ ದಿನನಿತ್ಯದ ಮಾರುಕಟ್ಟೆಯಲ್ಲಿ ಸಿಗುವ ಬೆಲೆ ಪ್ರತಿಯೊಬ್ಬ ರೈತರಿಗೂ ಅತ್ಯಂತ ಪ್ರಮುಖ ಮಾಹಿತಿ. ಇಂದಿನ ಮಾರುಕಟ್ಟೆಯಲ್ಲಿ ಅಡಿಕೆ ಧಾರಣೆ ಹೇಗಿದೆ? ಯಾವ ಮಾರುಕಟ್ಟೆಯಲ್ಲಿ ಕೆಂಪು ಅಡಿಕೆ, ಚಾಳಿ ಅಥವಾ ಸರಕು ಅಡಿಕೆಗೆ ಹೆಚ್ಚು ಬೆಲೆ ಸಿಗುತ್ತಿದೆ? ಈ ಎಲ್ಲ ಸಂಪೂರ್ಣ ಮಾಹಿತಿ ನಮ್ಮ ಈ ವಿಡಿಯೋದಲ್ಲಿ ನೋಡೋಣ. ಅಡಿಕೆ ಬೆಳೆಯು ಕೇವಲ ಒಂದು ಬೆಳೆಯಲ್ಲ, ಇದು ಲಕ್ಷಾಂತರ ರೈತರ ಕುಟುಂಬಗಳ ಶ್ರಮ ಮತ್ತು ಜೀವನೋಪಾಯವಾಗಿದೆ. ಪ್ರತಿದಿನ ಮಾರುಕಟ್ಟೆಯಲ್ಲಿ ಉಂಟಾಗುವ ದರ ಬದಲಾವಣೆಗಳು, ಬೇಡಿಕೆಗಳು ಮತ್ತು ಪೂರೈಕೆಯ ಆಧಾರದ ಮೇಲೆ ಅಡಿಕೆ ಧಾರಣೆಯಲ್ಲಿ ಏರಿಳಿತಗಳಾಗಿರುತ್ತವೆ. ಆದ್ದರಿಂದ ಸರಿಯಾದ ಸಮಯದಲ್ಲಿ ನಿಖರವಾದ ಮಾರುಕಟ್ಟೆ ಮಾಹಿತಿ ತಿಳಿಯುವುದು ಪ್ರತಿಯೊಬ್ಬ ಬೆಳೆಗಾರನಿಗೂ ಲಾಭದಾಯಕ. ನೀವು ಕಷ್ಟಪಟ್ಟು ಬೆಳೆದ ಬೆಳೆಗೆ ಉತ್ತಮ ಬೆಲೆ ಸಿಗಬೇಕು ಎಂಬುದು ನಮ್ಮ ಆಶಯ. ನಿಮಗೆ ನಿಮ್ಮ ಮಾರುಕಟ್ಟೆಯಲ್ಲಿ ಅಡಿಕೆ ಬೆಲೆ ಇನ್ನೂ ಎಷ್ಟು ರೇಟ್ ಜಾಸ್ತಿಯಾಗಬೇಕು ಅಂತ ಅನಿಸುತ್ತಿದೆ? ನಿಮಗೇನಾದರೂ ರೇಟ್ ಹೆಚ್ಚಾಗಬೇಕು ಎಂಬ ನಿರೀಕ್ಷೆ ಇದೆಯೇ? ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ನೀಡುವ ಕಮೆಂಟ್ ಇತರ ಬೆಳೆಗಾರರಿಗೂ ವಿಚಾರ ನಿಯಮ ಮಾಡಲು ಸಹಾಯ ಮಾಡುತ್ತದೆ. ಇದೇ ರೀತಿ ಪ್ರತಿದಿನದ ನಿಖರವಾದ ಅಡಿಕೆ ಮಾರುಕಟ್ಟೆ ಧಾರಣೆ, ಎಪಿಎಂಸಿ ದರಗಳ ಮತ್ತು ಕೃಷಿ ಸಂಬಂಧಿತ ಮಾಹಿತಿಯನ್ನು ತಪ್ಪದೇ ಪಡೆಯಲು ಮೊದಲು ನಮ್ಮ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಇನ್ನು ಶಿವಮೊಗ್ಗದಲ್ಲಿ ನೋಡುವುದಾದರೆ, ಶಿವಮೊಗ್ಗ ಮಾರುಕಟ್ಟೆ ಕರ್ನಾಟಕ ಅತ್ಯಂತ ಪ್ರಮುಖ ಮತ್ತು ಅತಿ ದೊಡ್ಡ ಅಡಿಕೆ ವ್ಯಾಪಾರ ಕೇಂದ್ರಗಳಲ್ಲಿ ಒಂದಾಗಿದೆ. ಇಲ್ಲಿ ಮುಖ್ಯವಾಗಿ ಸರಕು, ಬೆಟ್ಟೆ, ರಾಶಿ ಹಾಗೂ ಗೊರಬಲು ತಳಿಗಳ ವ್ಯಾಪಾರ ಭಾರಿ ಪ್ರಮಾಣದಲ್ಲಿ ನಡೆಯುತ್ತದೆ. ಮಲೆನಾಡಿನ ಹೃದಯ ಭಾಗದಲ್ಲಿ ಇರುವ ಈ ಎಪಿಎಂಸಿ ಮಾರುಕಟ್ಟೆಗೆ ಶಿವಮೊಗ್ಗ ಮಾತ್ರವಲ್ಲದೆ ಸುತ್ತಮುತ್ತಲಿನ ಹಲವು ತಾಲೂಕುಗಳಿಂದ ರೈತರು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ತರುತ್ತಾರೆ. ಇಲ್ಲಿನ ಸರಕು ಅಡಿಕೆ ದೇಶದ ವಿವಿಧ ಭಾಗಗಳಿಂದ ಭಾರಿ ಬೇಡಿಕೆ ಇರುತ್ತದೆ. ಪ್ರತಿದಿನ ನೂರಾರು ಕ್ವಿಂಟಲ್ ಅಡಿಕೆ ಇಲ್ಲಿ ಹರಾಜಾಗುತ್ತದೆ. ಶಿವಮೊಗ್ಗ ಮಲ್ಟಿಪಲ್ ವೆರೈಟಿ ಅಡಿಕೆಗಳಿಗೆ ಸೂಕ್ತ ಧಾರಣೆ ನೀಡುವ ಮಾರುಕಟ್ಟೆಯಾಗಿ ಪ್ರಸಿದ್ಧವಾಗಿದೆ. ಇನ್ನು ಶಿವಮೊಗ್ಗದಲ್ಲಿ ಸರಕು ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 90,299 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 61,229 ರೂಪಾಯಿ ಆಗಿದೆ. ರಾಶಿ ಇಡಿ 53,069 ರೂಪಾಯಿ ಆಗಿದೆ. ಗೊರಬಲು 40,300 ರೂಪಾಯಿ ಆಗಿದೆ. ಸಿಪ್ಪೆಗೋಟು 13,000 ರೂಪಾಯಿ ಆಗಿದೆ. ಇನ್ನು ಭದ್ರಾವತಿ ಭಾಗದಲ್ಲಿ ನೋಡುವುದಾದರೆ, ಭದ್ರಾವತಿ ಮಾರುಕಟ್ಟೆಯು ಶಿವಮೊಗ್ಗ ಜಿಲ್ಲೆಯ ಮತ್ತೊಂದು ಪ್ರಮುಖ ಅಡಿಕೆ ವ್ಯಾಪಾರ ಕೇಂದ್ರವಾಗಿದೆ. ಇಲ್ಲಿನ ಕೃಷಿಕರು ಬೆಳೆಯುವ ರಾಶಿ, ಬೆಟ್ಟೆ ಮತ್ತು ಹೊಸ ತಳಿಯ ಅಡಿಕೆ ಉತ್ತಮ ಧಾರಣೆ ಲಾಭವಾಗುತ್ತದೆ. ಭದ್ರಾವತಿ ಸುತ್ತಮುತ್ತಲಿನ ನೀರಾವರಿ ಹಾಗೂ ಒಣಭೂಮಿ ಪ್ರದೇಶಗಳಿಂದ ಗುಣಮಟ್ಟ ಅಡಿಕೆ ಮಾರುಕಟ್ಟೆಗೆ ಆಗಮಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಆವಕ ಪ್ರಮಾಣ ಹೆಚ್ಚಾಗಿದ್ದರೂ ದರ ಸ್ಥಿರತೆಯನ್ನು ಕಾಯ್ದುಕೊಂಡಿದೆ. ಇಲ್ಲಿನ ವರ್ತಕರು ತಮ್ಮ ಎಪಿಎಂಸಿ ಮಂಡಳಿಯ ರೈತರಿಗೆ ಸೂಕ್ತ ಬೆಲೆ ದೊರಕಿಸುವಲ್ಲಿ ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಇನ್ನು ಹೊಸ ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 85,009 ರೂಪಾಯಿ ಆಗಿದೆ. ಬೆಟ್ಟಿ ಅಡಿಕೆ 60,899 ರೂಪಾಯಿ ಆಗಿದೆ. ರಾಶಿ ಇಡಿ 53,699 ರೂಪಾಯಿ ಆಗಿದೆ. ಗೊರಬಲು 41,268 ರೂಪಾಯಿ ಆಗಿದೆ. ಸಿಪ್ಪೆಗೋಟು 13,500 ರೂಪಾಯಿ ಆಗಿದೆ. ಇನ್ನು ಸಾಗರ ಭಾಗದಲ್ಲಿ ನೋಡುವುದಾದರೆ, ಸಾಗರ ಮಾರುಕಟ್ಟೆಯು ವಿಶೇಷವಾಗಿ ಬಿಳಿ ಅಡಿಕೆ, ಚಾಳಿ ಹಾಗೂ ಕೆಂಪು ಗೋಟು ವ್ಯಾಪಾರಕ್ಕೆ ಹೆಸರುವಾಸಿಯಾಗಿದೆ. ಮಲೆನಾಡಿನ ದಟ್ಟ ಅರಣ್ಯ ಹಾಗೂ ತೇವಭರಿತ ವಾತಾವರಣದಲ್ಲಿ ಬೆಳೆಯುವ ಅಡಿಕೆ ಇಲ್ಲಿಗೆ ತಲುಪುತ್ತದೆ. ಚಾಳಿ ಅಡಿಕೆಗೆ ಉತ್ತರ ಭಾರತದ ರಾಜ್ಯದಲ್ಲಿ ಉತ್ತಮ ಬೇಡಿಕೆ ಇರುವುದರಿಂದ ಸಾಗರ ಮಾರುಕಟ್ಟೆಯಲ್ಲಿ ಪ್ರತಿದಿನ ಉತ್ತಮ ವಹಿವಾಟು ನಡೆಯುತ್ತದೆ. ರೈತರು ತಮ್ಮ ಒಣಗಿಸಿದ ಚಾಳಿ ಅಡಿಕೆಯನ್ನು ಉತ್ತಮ ಬೆಲೆಗೆ ಮಾರಾಟ ಮಾಡಲು ಈ ಮಾರುಕಟ್ಟೆಯನ್ನು ನೆಂಚಿಕೊಂಡಿದ್ದಾರೆ. ಇನ್ನು ಚಾಳಿ ಅಡಿಕೆ ಬಂದು ಸಾಗರದಲ್ಲಿ ಮ್ಯಾಕ್ಸಿಮಮ್ ಪ್ರೈಸ್ 41,519 ರೂಪಾಯಿ ಆಗಿದೆ. ನ್ಯೂ ರಾಶಿ ಇಡಿ ಅಂದರೆ ಹೊಸ ರಾಶಿ ಇಡಿ ಬಂದು 53,019 ರೂಪಾಯಿ ಆಗಿದೆ. ರೆಡ್ ಗೋಟ್ ಅಂದರೆ ಕೆಂಪು ಗೋಟು 39,511 ರೂಪಾಯಿ ಆಗಿದೆ. ಬಿಳಿ ಗೋಟು 31,319 ರೂಪಾಯಿ ಆಗಿದೆ. ಸಿಪ್ಪೆಗೋಟು 22,399 ರೂಪಾಯಿ ಆಗಿದೆ. ಇನ್ನು ತುಮಕೂರು ಭಾಗದಲ್ಲಿ ನೋಡುವುದಾದರೆ, ತುಮಕೂರು ಬಯಲು ಸೀಮೆಯ ಅಡಿಕೆ ಮಾರುಕಟ್ಟೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇಲ್ಲಿ ಬೆಳೆಯುವ ಅಡಿಕೆಯು ಮುಖ್ಯವಾಗಿ ಕೆಂಪು ಅಡಿಕೆ ಮತ್ತು ರಾಶಿ ತಳಿಗೆ ಸೇರಿದ್ದಾಗಿದೆ. ತುಮಕೂರು ಜಿಲ್ಲೆಯ ವಿವಿಧ ತಾಲೂಕು ಭಾಗಗಳಾದ ಗುಬ್ಬಿ, ತುರುವೇಕೆರೆ ಹಾಗೂ ಕೊರಟಗೆರೆ ಪ್ರದೇಶಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಅಡಿಕೆ ಆವಕವಾಗುತ್ತದೆ. ಬಯಲು ಸೀಮೆ ಅಡಿಕೆಗೆ ತನ್ನದೇ ಆದ ವಿಶಿಷ್ಟ ಬಣ್ಣ ಮತ್ತು ಗುಣಮಟ್ಟವಿದ್ದು ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕ ಧಾರಣೆ ಸಿಗುತ್ತದೆ. ಇನ್ನು ತುಮಕೂರಿನಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 52,500 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 51,000 ರೂಪಾಯಿ ಆಗಿದೆ. ಗೊರಬಲು 38,500 ರೂಪಾಯಿ ಆಗಿದೆ. ಅಪ್ಪಿ ಅಡಿಕೆ 58,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 14,000 ರೂಪಾಯಿ ಆಗಿದೆ. ಇನ್ನು ಶಿರಸಿ ಭಾಗದಲ್ಲಿ ನೋಡುವುದಾದರೆ, ಶಿರಸಿ ಕನ್ನಡ ಜಿಲ್ಲೆಯ ಶಿರಸಿ ಮಾರುಕಟ್ಟೆ ಟಿಎಸ್ಎಸ್ ಸಹಕಾರ ಸಂಘದ ಮೂಲಕ ಅಡಿಕೆ ವ್ಯಾಪಾರದಲ್ಲಿ ಇಡೀ ರಾಜ್ಯದಲ್ಲೇ ಹೆಸರುವಾಸಿಯಾಗಿದೆ. ಶಿರಸಿಯಲ್ಲಿ ಹೆಚ್ಚಾಗಿ ಚಾಳಿ ಅಡಿಕೆ, ಕೆಂಪು ಗೋಟು ಮತ್ತು ಬೆಟ್ಟೆ ಅಡಿಕೆಯ ವಹಿವಾಟು ದೊಡ್ಡ ಮಟ್ಟದಲ್ಲಿ ನಡೆಯುತ್ತದೆ. ಸಹಕಾರ ರಂಗದ ಪಾರದರ್ಶಕ ಹರಾಜು ಪ್ರಕ್ರಿಯೆಯಿಂದಾಗಿ ರೈತರಿಗೆ ನ್ಯಾಯಯುತ ಬೆಲೆ ದೊರೆಯುತ್ತದೆ. ಶಿರಸಿ ಅಡಿಕೆಗೆ ಉತ್ತರ ಭಾರತದ ಗುಜರಾತ್, ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಅಪಾರ ಬೇಡಿಕೆ ಇದೆ. ಇನ್ನು ಶಿರಸಿಯಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 52,299 ರೂಪಾಯಿ ಆಗಿದೆ.
ಚಾಳಿ ಅಡಿಕೆ 48,690 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 46,500 ರೂಪಾಯಿ ಆಗಿದೆ. ಕೆಂಪು ಗೋಟು 34,121 ರೂಪಾಯಿ ಆಗಿದೆ. ಬಿಳಿ ಗೋಟು 35,699 ರೂಪಾಯಿ ಆಗಿದೆ. ಇನ್ನು ಹೊಸನಗರ ಭಾಗದಲ್ಲಿ ನೋಡುವುದಾದರೆ, ಹೊಸನಗರ ಮಾರುಕಟ್ಟೆಯು ಅತ್ಯಂತ ಗುಣಮಟ್ಟದ ರಾಶಿ ಇಡಿ ಮತ್ತು ಗೊರಬಲು ಅಡಿಕೆಗೆ ಪ್ರಸಿದ್ಧವಾಗಿದೆ. ಶರಾವತಿ ನದಿ ಪಾತ್ರದಲ್ಲಿ ಬೆಳೆಯುವ ಅಡಿಕೆಗೆ ವಿಶೇಷವಾದ ಗುಣಮಟ್ಟವಿರುತ್ತದೆ. ಇಲ್ಲಿಗೆ ಆಗಮಿಸುವ ಅಡಿಕೆಯನ್ನು ಖಾಸಗಿ ಹಾಗೂ ಸಹಕಾರ ಸಂಘಗಳ ಮೂಲಕ ಖರೀದಿಸಲಾಗುತ್ತದೆ. ಮಾರುಕಟ್ಟೆಯಲ್ಲಿ ಇತ್ತೀಚೆಗೆ ಆವಾಗ ಕಡಿಮೆಯಾಗಿದ್ದರೂ ಬೆಲೆಯಲ್ಲಿ ಉತ್ತಮ ಏರಿಕೆ ಕಂಡುಬಂದಿದೆ. ಇನ್ನು ಹೊಸನಗರದಲ್ಲಿ ರಾಶಿ ಇಡಿ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 53,599 ರೂಪಾಯಿ ಆಗಿದೆ. ಗೊರಬಲು 41,239 ರೂಪಾಯಿ ಆಗಿದೆ. ಹೊಸ ಅಡಿಕೆ 62,000 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 58,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 13,800 ರೂಪಾಯಿ ಆಗಿದೆ. ಇನ್ನು ದಾವಣಗೆರೆ ಭಾಗದಲ್ಲಿ ನೋಡುವುದಾದರೆ, ದಾವಣಗೆರೆ ಹಾಗೂ ಚನ್ನಗಿರಿ ಭಾಗವು ಕೆಂಪು ಅಡಿಕೆ ಉತ್ಪನ್ನದಲ್ಲಿ ಮುಂಚೂಣಿಯಲ್ಲಿ ಇರುತ್ತದೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಅಡಿಕೆ ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧ ಪಡೆದಿದೆ. ಇಲ್ಲಿನ ಮಾರುಕಟ್ಟೆಯಲ್ಲಿ ರಾಶಿ ಅಡಿಕೆಯು ವ್ಯಾಪಾರ ಭಾರಿ ಪ್ರಮಾಣದಲ್ಲಿರುತ್ತದೆ. ದಾವಣಗೆರೆ ಎಪಿಎಂಸಿನಲ್ಲಿ ನಿತ್ಯ ಸಾವಿರಾರು ಚೀಲ ಅಡಿಕೆ ವಹಿವಾಟು ನಡೆಯಲಿದ್ದು, ಮಧ್ಯವರ್ತಿಗಳ ಹಸ್ತಕ್ಷೇಪವಿಲ್ಲದೆ ರೈತರಿಗೆ ನೇರ ಬೆಲೆ ಸಿಗುವ ವ್ಯವಸ್ಥೆಯಲ್ಲಿದೆ. ಇನ್ನು ದಾವಣಗೆರೆಯಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 53,100 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 55,000 ರೂಪಾಯಿ ಆಗಿದೆ. ಅಪಿ ಅಡಿಕೆ 59,500 ರೂಪಾಯಿ ಆಗಿದೆ. ಗೊರಬಲು 39,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 13,500 ರೂಪಾಯಿ ಆಗಿದೆ. ಇನ್ನು ಚನ್ನಗಿರಿ ಭಾಗದಲ್ಲಿ ನೋಡುವುದಾದರೆ, ಚನ್ನಗಿರಿ ಮಾರುಕಟ್ಟೆಯು ಕರ್ನಾಟಕದ ಕೆಂಪು ಅಡಿಕೆ ವ್ಯಾಪಾರದಲ್ಲಿ ಅತ್ಯಂತ ಹೆಸರುವಾಸಿಯಾದ ಕೇಂದ್ರವಾಗಿದೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿ ಬೆಳೆಯುವ ರಾಶಿ ಅಡಿಕೆಗೆ ಇಡೀ ದೇಶದಲ್ಲೇ ಉತ್ತಮ ಗೌರವ ಹಾಗೂ ಬೇಡಿಕೆ ಇದೆ. ಇಲ್ಲಿನ ಒಣಭೂಮಿ ಮತ್ತು ವಾತಾವರಣ ಗುಣಲಕ್ಷಣಗಳಿಂದಾಗಿ ಅಡಿಕೆಯು ಬಣ್ಣ ಹಾಗೂ ತೂಕ ಉತ್ತಮವಾಗಿರುತ್ತದೆ. ಚನ್ನಗಿರಿ ಎಪಿಎಂಸಿ ಮಾರುಕಟ್ಟೆಗೆ ಪ್ರತಿದಿನ ಸಾವಿರಾರು ಚೀಲ ಅಡಿಕೆ ಆವಕವಾಗುತ್ತದೆ. ಇಲ್ಲಿ ನಡೆಯುವ ಪಾರದರ್ಶಕ ಹರಾಜು ಪ್ರಕ್ರಿಯೆಯು ರೈತರಿಗೆ ಸೂಕ್ತ ಬೆಲೆ ದೊರಕುವಂತೆ ಮಾಡುತ್ತದೆ. ವರ್ತಕರು ಮತ್ತು ದೂರದ ರಾಜ್ಯಗಳ ಖರೀದಿದಾರರು ನೇರವಾಗಿ ಇಲ್ಲಿಗೆ ಆಗಮಿಸಿ ವಹಿವಾಟು ನಡೆಸುತ್ತಿದ್ದಾರೆ. ಇನ್ನು ಚನ್ನಗಿರಿಯಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 53,100 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 55,000 ರೂಪಾಯಿ ಆಗಿದೆ. ಅಪ್ಪಿ ಅಡಿಕೆ 59,500 ರೂಪಾಯಿ ಆಗಿದೆ. ಗೊರಬಲು 39,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 13,500 ರೂಪಾಯಿ ಆಗಿದೆ. ಇನ್ನು ಕೊಪ್ಪ ಮಾರುಕಟ್ಟೆಯಲ್ಲಿ ನೋಡುವುದಾದರೆ, ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಮಾರುಕಟ್ಟೆಯು ಮಲೆನಾಡಿನ ಪ್ರಮುಖ ಅಡಿಕೆ ವ್ಯಾಪಾರ ಕೇಂದ್ರಗಳಲ್ಲಿ ಒಂದಾಗಿದೆ. ಕೊಪ್ಪ ಹಾಗೂ ಸುತ್ತಮುತ್ತಲಿನ ಅರಣ್ಯ ಹಾಗೂ ಬೆಟ್ಟಗುಡ್ಡಗಳ ಪ್ರದೇಶದಲ್ಲಿ ಬೆಳೆಯುವ ಅಡಿಕೆಯು ಉತ್ತಮ ಗುಣಮಟ್ಟದಿಂದ ಕೂಡಿರುತ್ತದೆ. ಇಲ್ಲಿ ಮುಖ್ಯವಾಗಿ ಸರಕು, ರಾಶಿ ಹಾಗೂ ಬೆಟ್ಟೆ ತಳಿಗಳ ವಹಿವಾಟು ಭಾರಿ ಪ್ರಮಾಣದಲ್ಲಿ ನಡೆಯುತ್ತದೆ. ಕೊಪ್ಪ ಮಾರುಕಟ್ಟೆಯಲ್ಲಿ ಪ್ರೀಮಿಯಂ ತಳಿಗಳ ಸರಕು ಅಡಿಕೆಗೆ ಗರಿಷ್ಠ ಬೆಲೆ ಲಭ್ಯವಾಗಿರುತ್ತದೆ. ರೈತರು ತಮ್ಮ ಉತ್ಪನ್ನಗಳನ್ನು ನಂಬಿಕೆಯಿಂದ ಮಾರಾಟ ಮಾಡುತ್ತಿದ್ದಾರೆ. ಸ್ಥಳೀಯ ಸಹಕಾರ ಸಂಘಗಳು ಸಹ ರೈತರಿಗೆ ಸರಿಯಾದ ಬೆಲೆ ಸಿಗಲು ನೆರವಾಗುತ್ತಿವೆ. ಇನ್ನು ಕೊಪ್ಪದಲ್ಲಿ ಮ್ಯಾಕ್ಸಿಮಮ್ ಪ್ರೈಸ್ ಒಂದು ಸರಕು ಅಡಿಕೆ 80,159 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 59,789 ರೂಪಾಯಿ ಆಗಿದೆ. ರಾಶಿ ಅಡಿಕೆ 54,199 ರೂಪಾಯಿ ಆಗಿದೆ. ಗೊರಬಲು 41,209 ರೂಪಾಯಿ ಆಗಿದೆ. ಸಿಪ್ಪೆಗೋಟು 13,000 ರೂಪಾಯಿ ಆಗಿದೆ. ಇನ್ನು ಪುತ್ತೂರು ಭಾಗದಲ್ಲಿ ನೋಡುವುದಾದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಮಾರುಕಟ್ಟೆಯು ಚಾಳಿ ಅಡಿಕೆಗೆ, ಬಿಳಿ ಅಡಿಕೆಗೆ ವ್ಯಾಪಾರಕ್ಕೆ ರಾಜ್ಯದಲ್ಲೇ ಪ್ರಸಿದ್ಧ ಪಡೆದಿದೆ. ಕರಾವಳಿ ಭಾಗದ ಪ್ರಮುಖ ಬೆಳೆಯಾಗಿರುವ ಚಾಳಿ ಅಡಿಕೆಯನ್ನು ಕ್ಯಾಪ್ಕೋ ಸಂಸ್ಥೆಯ ಮತ್ತು ಸ್ಥಳೀಯ ವರ್ತಕರು ಪುತ್ತೂರಿನಲ್ಲಿ ದೊಡ್ಡ ಮಟ್ಟದ ಖರೀದಿ ಮಾಡುತ್ತಾರೆ. ಪುತ್ತೂರು ಮಾರುಕಟ್ಟೆಗೆ ಆಗಮಿಸುವ ಹೊಸ ಚಾಳಿ, ಹಳೆ ಚಾಳಿ ಹಾಗೂ ಕೋಕಾ ಅಡಿಕೆಗೆ ಪ್ರತ್ಯೇಕ ಬೆಲೆ ನಿಗದಿಯಾಗುತ್ತದೆ. ಉತ್ತರ ಭಾರತದ ಪಾನ್ ಮಸಾಲ ಹಾಗೂ ಸುಪಾರಿ ಮಾಧ್ಯಮಕ್ಕೆ ಪುತ್ತೂರಿನಿಂದ ಭಾರಿ ಪ್ರಮಾಣದಲ್ಲಿ ಅಡಿಕೆ ಸರಬರಾಜುವಾಗುತ್ತದೆ. ಇನ್ನು ಪುತ್ತೂರಿನಲ್ಲಿ ಹೊಸ ರಾಶಿ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 47,500 ರೂಪಾಯಿ ಆಗಿದೆ. ಓಲ್ಡ್ ವೆರೈಟಿ ಅಂದ್ರೆ ಹಳೆ ಅಡಿಕೆ ಬಂದು 55,000 ರೂಪಾಯಿ ಆಗಿದೆ. ಕೋಕಾ ಅಡಿಕೆ 33,000 ರೂಪಾಯಿ ಆಗಿದೆ. ಬಿಳಿ ಗೋಟು 28,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 15,000 ರೂಪಾಯಿ ಆಗಿದೆ. ಇನ್ನು ಬಂಟ್ವಾಳ ಭಾಗದಲ್ಲಿ ನೋಡುವುದಾದರೆ, ಬಂಟ್ವಾಳ ಮಾರುಕಟ್ಟೆಯು ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತೊಂದು ಪ್ರಮುಖ ಚಾಳಿ ಅಡಿಕೆಗೆ ಕೇಂದ್ರವಾಗಿದೆ. ಮಂಗಳೂರು ಮತ್ತು ಪುತ್ತೂರಿಗೆ ಹತ್ತಿರದಲ್ಲಿರುವ ಬಂಟ್ವಾಳ ಎಪಿಎಂಸಿಯು ಮತ್ತೆ ರೈತರಿಗೆ ಸೂಕ್ತ ತಾಣವಾಗಿದೆ. ಕರಾವಳಿಯ ಅರ್ಧ ವಾತಾವರಣದಲ್ಲಿ ಸಂಸ್ಕರಿಸಿದ ಗುಣಮಟ್ಟದ ಒಣ ಅಡಿಕೆ ಇಲ್ಲಿಗೆ ಆವಕವಾಗುತ್ತದೆ. ಇಲ್ಲಿ ಚಾಳಿ, ಕೋಕಾ ಮತ್ತು ಸಿಪ್ಪೆಗೋಟು ಅಡಿಕೆಗೆ ನಿಯಮಿತ ಬೇಡಿಕೆ ಇರುತ್ತದೆ. ಸ್ಥಳೀಯ ಕೃಷಿಕರು ತಮ್ಮ ಕೊಯ್ಲಿನ ನಂತರ ಒಣಗಿಸಿ ಚಾಳಿ ಅಡಿಕೆಯನ್ನು ಸಣ್ಣ ಮತ್ತು ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡಲು ಬಂಟ್ವಾಳವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಇನ್ನು ಬಂಟ್ವಾಳದಲ್ಲಿ ಹೊಸ ರಾಶಿ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 47,000 ರೂಪಾಯಿ ಆಗಿದೆ. ಓಲ್ಡ್ ವೆರೈಟಿ ಅಂದ್ರೆ ಹಳೆ ರಾಶಿ ಬಂದು 52,000 ರೂಪಾಯಿ ಆಗಿದೆ. ಇನ್ನು CQCA ಬಂದು 27,000 ರೂಪಾಯಿ ಆಗಿದೆ. ಬಿಳಿ ಗೋಟು 26,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 14,500 ರೂಪಾಯಿ ಆಗಿದೆ.
ಇನ್ನು ಕಾರ್ಕಳ ಭಾಗದಲ್ಲಿ ನೋಡುವುದಾದರೆ ಉಡುಪಿ ಜಿಲ್ಲೆಯ ಕಾರ್ಕಳ ಮಾರುಕಟ್ಟೆಯು ಕರಾವಳಿ ಭಾಗದ ಪ್ರಮುಖ ಅಡಿಕೆ ವ್ಯಾಪಾರ ತಾಣದಲ್ಲಿ ಒಂದಾಗಿದೆ. ಕಾರ್ಕಳ ಮತ್ತು ಪಶ್ಚಿಮ ಘಟ್ಟಗಳ ಅಂಚಿನಲ್ಲಿರುವ ಕೃಷಿ ಭೂಮಿಯಿಂದ ಉತ್ತಮ ದರ್ಜೆಯ ಚಾಳಿ ಅಡಿಕೆ ಇಲ್ಲಿಗೆ ತಲುಪುತ್ತದೆ. ಕಾರ್ಕಳ ಎಪಿಎಂಸಿ ಹಾಗೂ ಸುತ್ತಮುತ್ತಲಿನ ಖಾಸಗಿ ಮಂಡಿಗಳಲ್ಲಿ ಸದಾ ವಹಿವಾಟು ಸಕ್ರಿಯವಾಗಿರುತ್ತದೆ. ಇಲ್ಲಿ ನವೀನ ತಳಿಗಳ ಅಡಿಕೆ ಹಾಗೂ ಹಳೆಯ ಸಂಗ್ರಹಿಸಿದ ಚಾಳಿ ಅಡಿಕೆಗೆ ಮಾರುಕಟ್ಟೆಯಲ್ಲಿ ಅನುಗುಣವಾಗಿ ಉತ್ತಮ ಬೆಲೆ ಸಿಗುತ್ತದೆ. ಇನ್ನು ಕಾರ್ಕಳದಲ್ಲಿ ಹೊಸ ರಾಶಿ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 47,000 ರೂಪಾಯಿ ಆಗಿದೆ. ಓಲ್ಡ್ ವೆರೈಟಿ ಬಂದು ಅಂದ್ರೆ ಹಳೆ ಚಾಳಿ ಅಡಿಕೆ 53,500 ರೂಪಾಯಿ ಆಗಿದೆ. ಕೋಕಾ ಅಡಿಕೆ 31,000 ರೂಪಾಯಿ ಆಗಿದೆ. ಬಿಳಿಗೋಟು 27,500 ರೂಪಾಯಿ ಆಗಿದೆ. ಸಿಪ್ಪೆಗೋಟು 14,000 ರೂಪಾಯಿ ಆಗಿದೆ. ಇನ್ನು ಮಂಗಳೂರು ಭಾಗದಲ್ಲಿ ನೋಡುವುದಾದರೆ ಮಂಗಳೂರು ಮಾರುಕಟ್ಟೆಯು ದಕ್ಷಿಣ ಕನ್ನಡ ಜಿಲ್ಲೆಯ ಅಡಿಕೆ ವ್ಯಾಪಾರ ಪ್ರಮುಖ ಕೊಂಡಿಯಾಗಿದೆ. ಕರಾವಳಿ ಪ್ರದೇಶದಲ್ಲಿ ಬೆಳೆಯಲಾಗುವ ಬಿಳಿ ಅಡಿಕೆ ಅಂದರೆ ಚಾಳಿ ಅಡಿಕೆಗೆ ಮಂಗಳೂರು ಅತ್ಯಂತ ಪ್ರಸಿದ್ಧ ವಹಿವಾಟು ಕೇಂದ್ರವಾಗಿದೆ. ಇಲ್ಲಿ ಸ್ಥಳೀಯ ಎಪಿಎಂಸಿ ಹಾಗೂ ಪ್ರಮುಖ ಸಹಕಾರ ಸಂಘಗಳು ಕ್ಯಾಪ್ಕೋ ಮೂಲಕ ಪ್ರತಿದಿನ ನೂರಾರು ಕ್ವಿಂಟಲ್ ಅಡಿಕೆ ಖರೀದಿ ನಡೆಯುತ್ತದೆ. ಮಂಗಳೂರು ಮಾರುಕಟ್ಟೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಹಾಗೂ ನೆರೆಯ ಕಾಸರಗೋಡು ಭಾಗಗಳಿಂದಲೂ ಅಡಿಕೆ ವ್ಯಾಪಾರಕ್ಕೆ ಬರುತ್ತಾರೆ. ಇನ್ನು ಮಂಗಳೂರಿನಲ್ಲಿ ಹಳೆ ರಾಶಿ ಬಂದು 53,500 ರೂಪಾಯಿ ಆಗಿದೆ. ಹೊಸ ರಾಶಿ 47,000 ರೂಪಾಯಿ ಆಗಿದೆ. ಸಿಕ್ಯೂಸಿಗೆ 33,500 ರೂಪಾಯಿ ಆಗಿದೆ. ಬಿಳಿಗೋಟು 28,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 15,000 ರೂಪಾಯಿ ಆಗಿದೆ. ಇನ್ನು ಕುಮಟಾ ಭಾಗದಲ್ಲಿ ನೋಡುವುದಾದರೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಮಾರುಕಟ್ಟೆಯು ರಾಜ್ಯದ ಅತ್ಯಂತ ಹಳೆಯ ಮತ್ತು ನಂಬಿಕಸ್ಥ ಅಡಿಕೆ ವ್ಯಾಪಾರ ಕೇಂದ್ರಗಳಲ್ಲಿ ಒಂದಾಗಿದೆ. ಕರಾವಳಿ ಹಾಗೂ ಮಲೆನಾಡಿನ ಗಡಿ ಭಾಗಗಳಲ್ಲಿರುವ ಕುಮಟಾ ತಾಲೂಕಿನಲ್ಲಿ ಸಂಸ್ಕರಿಸಿದ ಚಾಳಿ, ಚಿಪ್ಪು, ಫ್ಯಾಕ್ಟರಿ ಹಾಗೂ ಕೋಕಾ ಅಡಿಕೆಗೆ ವಹಿವಾಟು ಭಾರಿ ಪ್ರಮಾಣದಲ್ಲಿ ನಡೆಯುತ್ತದೆ. ಕುಮಟಾ ಎಪಿಎಂಸಿ ಮಾರುಕಟ್ಟೆಗೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಹಾಗೂ ಅಂಕೋಲ, ಹೊನ್ನಾವರ ಭಾಗಗಳಿಂದ ರೈತರು ಅಡಿಕೆಯನ್ನು ತರುತ್ತಾರೆ. ಇನ್ನು ಕುಮಟಾ ಮಾರುಕಟ್ಟೆಯಲ್ಲಿ ಹಳೆ ಚಾಳಿ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 48,109 ರೂಪಾಯಿ ಆಗಿದೆ. ಹೊಸ ಚಾಳಿ 46,099 ರೂಪಾಯಿ ಆಗಿದೆ. ಸಿಪ್ಪೆಗೋಟು 33,999 ರೂಪಾಯಿ ಆಗಿದೆ. ಸಿಕ್ಯೂಸಿಗೆ 33,219 ರೂಪಾಯಿ ಆಗಿದೆ. ಫ್ಯಾಕ್ಟರಿ ಅಡಿಕೆ 26,301 ರೂಪಾಯಿ ಆಗಿದೆ. ಸಮಗ್ರವಾಗಿ ಪರಿಶೀಲಿಸಿದಾಗ ನಮ್ಮ ಕರ್ನಾಟಕ ರಾಜ್ಯದ ಅಡಿಕೆ ಮಾರುಕಟ್ಟೆಯು ವಿಶಿಷ್ಟ ಮತ್ತು ಭಿನ್ನ ಪ್ರವೃತ್ತಿಗಳನ್ನು ಪ್ರದರ್ಶಿಸುತ್ತದೆ. ಕರಾವಳಿ ಭಾಗಗಳು ಪುತ್ತೂರು, ಬಂಟ್ವಾಳ ಹಾಗೂ ಕಾರ್ಕಳ ಮಾರುಕಟ್ಟೆಗಳಲ್ಲಿ ಚಾಳಿ ಮತ್ತು ಕೋಕಾ ಅಡಿಕೆಗೆ ಸ್ಥಿರ ಬೇಡಿಕೆ ಕಂಡುಬಂದಿದೆ. ನೆನಪಿಡಿ, ದಿನನಿತ್ಯದ ನಿಖರವಾದ ಎಪಿಎಂಸಿ ಮಾರುಕಟ್ಟೆಗಳ ಧಾರಣೆಗಳು ಅಪ್ಡೇಟ್ ಪಡೆಯಲು ಮೊದಲು ನಮ್ಮ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮಾರುಕಟ್ಟೆಯಲ್ಲಿ ಇನ್ನು ಎಷ್ಟು ದರಗಳು ಹೆಚ್ಚಾಗಬೇಕು ಎಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.